ಸರ್ ಟಾಟಾ ಅಲ್ಲಿ ಅಲ್ಟ್ರೋಸ್ ನೋಡ್ತಾ ಇದ್ದೀರಾ ಸಿಗುತ್ತೆ, ಅಥವಾ ಟಾಟಾ ಟಿಗೋರ್ ಬೇಕಾ ಸಿಗುತ್ತೆ ಸರ್. ಸೊ ಲೋ ಬಜೆಟ್ ಅಲ್ಲಿ ಏನಾದ್ರು ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ, ಖಂಡಿತ ಟಿಯಾಗೋ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಎರಡೆರಡು ನೆಕ್ಸಾನ್ ಬರೋದಿದೆ. ಸೊ 2 days ಅಲ್ಲಿ ಪಾಲಿಶ್ ಆಗ್ತದೆ, ಅದು ಕೂಡ ಬರುತ್ತೆ. ಸೊ ಟಾಟಾ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 5-6 ಗಾಡಿ ಸಿಗುತ್ತೆ ಸರ್. i20 Elite 14 ಬೇಕಾ, ಅಥವಾ 2019 ಮಾಡಲ್ i20 ಬೇಕಾ ಸಿಗುತ್ತೆ ಸರ್. ರೆಡ್ ಅಲ್ಲಿ i20 ಬೇಡವಾ, ಮಾರುತಿ ಬೆಲೋನೋ ಬೇಕಾ ಸಿಗ್ಬಿಡುತ್ತೆ ಸರ್. ಸೊ 7 ಸೀಟರ್ ಅಂತ ಬಂದ್ರೆ ಮಾರುತಿದಲ್ಲಿ ಎರ್ಟಿಗಾ ಅಷ್ಟೇ ಕೇಳೋದು. ಸೊ ಎರ್ಟಿಗಾ ತಂದಿದ್ದೀನಿ ಸರ್. ಇದ್ರ ಸಮೇತ ನಿಮ್ಗೆ ಡಸ್ಟರ್ ಏನಾದ್ರು 18 ಮಾಡಲ್ ಮ್ಯಾನ್ಯುಯಲ್ ನೋಡ್ತಾ ಇದ್ದೀರಾ ಸಿಗುತ್ತೆ. ಸೊ ಡಸ್ಟರ್ ಡೀಸೆಲ್ ಅಲ್ಲಿ ಅದು ಕೂಡ ಆಟೋಮೆಟಿಕ್ ಬೇಕಾ ಸಿಗ್ಬಿಡುತ್ತೆ ಸರ್. ಸೊ 2.5 ಲಕ್ಷ ಬಜೆಟ್ ಅಲ್ಲಿ ಬೇಕಾ, ಯಾವ ಗಾಡಿ ಬೇಕು ಸರ್ ತಗೊಂಡೋಗಿ. ಸೊ ಲೋ ಬಜೆಟ್ ಅಲ್ಲಿ i10 ಬೇಕಾ, ಅಥವಾ ಹೈ ಬಜೆಟ್ ಅಲ್ಲಿ i10 ಬೇಕಾ ಸಿಗುತ್ತೆ. ಅದ್ರ ಸಮೇತ ಶಿಫ್ಟ್ ಡಿಸೈರ್ ತುಂಬಾ ಡಿಮಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಶಿಫ್ಟ್ ಡಿಸೈರ್ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ I&D ಕಾರ್ಸ್ ವಿಸಿಟ್ ಮಾಡಿ, ನಿಮ್ಗೆ ಎಲ್ಲಾ ತರ ಪ್ರತಿಯೊಂದು ಬ್ರ್ಯಾಂಡ್ ಸಿಗ್ಬಿಡುತ್ತೆ. ಎಸ್ ಸರ್, ಎಲ್ಲ ಹೈಲೈಟ್ ಅಲ್ಲಿ ನೋಡಿದ್ರೆ ಸರ್ 1 ಲಕ್ಷ ಕಮ್ಮಿ ಮಾಡಿವಿ. ಚಿಕ್ಕ ವೆಹಿಕಲ್ ಅಲ್ಲಿ 80,000 ಕಮ್ಮಿ ಮಾಡಿಬಿಟ್ಟು ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. 3 ವರ್ಷ ವಾರಂಟಿ ಸಮೇತ ಕೊಡ್ತಿದ್ರೆ ಮಾಡೆಲ್ ಗಾಡಿಗಳೇ ಇರೋದು ಅಂತ ಹೇಳ್ಬೋದು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಖಂಡಿತ ಸರ್, ನಿಮ್ಗೆ 100% ನಾವು 50,000 ರೂಪಾಯಿ ಗಾಡಿ ಕೊಟ್ರು 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಯಾವ್ದೋ ತರ ಇಂಜಿನ್ ರಿಪೇರ್ ಇರಲ್ಲ ಸರ್. ಸುಮಾರು ಶೋರೂಮ್ ನೋಡಿರ್ತೀರಾ ಸರ್, ಇದು 1 ಲಕ್ಷ, ಇದು 1.5 ಲಕ್ಷ, ಇದು 80,000 50,000 ಅಂತ. ಸೊ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಗುತ್ತೆ ಗಾಡಿ 4th ಓನರ್ 5th ಓನರ್ ಆಕ್ಸಿಡೆಂಟ್ ಇಂಜಿನ್ ರಿಪೇರ್ ಅಂತ ಇರುತ್ತೆ. ಸೊ ನಮ್ಮ ಹತ್ರ ಯಾವ್ದೋ ತರ ಎಲ್ಲ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ಸೊ ಬಂದು 1 ಕಡೆ ಅಲ್ಲ 4 ಕಡೆ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು. ಇಷ್ಟೊಂದು ಗ್ಯಾರಂಟಿ ನಾವು ಕೊಡ್ತೀವಿ. ಸೊ 1,80,000 ಯಾವ ತರ ಕಮ್ಮಿ ಅಂದ್ರೆ ನಿಮ್ಗೆ ಅದರ್ ಶೋರೂಮ್ ಅಲ್ಲಿ ನಿಮ್ಗೆ ಇದೇ ತರ ಗಾಡಿ ಯಾವ್ದೋ ತರ ಆಕ್ಸಿಡೆಂಟ್ ಇರಬಾರ್ದು. ಸೊ ಯಾವ್ದೋ ತರ ನಿಮ್ಗೆ ಇಂಜಿನ್ ರಿಪೇರ್ ಆಗಿರ್ಬೋದು. ಸರ್ಟಿಫೈಡ್ ವೆಹಿಕಲ್ 7 ಲಕ್ಷ ಇದ್ರೆ ನಮ್ಮ ಹತ್ರ 6 ಲಕ್ಷ. ಸೊ ಈ ತರ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. 1 ಲಕ್ಷ ಅಥವಾ 80,000 ಕಡಿಮೆ ಮಾಡಿ ನಾವು ಗಾಡಿ ಕೊಡ್ತೇವೆ. ಖಂಡಿತ. ಅಂಡ್ ಅಡ್ರೆಸ್ ಹೋಗೋದಾದ್ರೆ ಸರ್ I&D ಕಾರ್ದು ನಿಮ್ಗೆ ಬನ್ನರ್ಕಟ್ಟೆ ರೋಡ್ ಮೀನಾಕ್ಷಿ ಮಾಲ್. ಸೊ ಮೀನಾಕ್ಷಿ ಮಾಲ್ ಹತ್ರ ಬಂದು ಲೊಕೇಶನ್ ಇದೆ ಅಲ್ಲ, ಈ ಲೊಕೇಶನ್ ಆನ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿಂದ ಸ್ವಲ್ಪ ಒಳಗಡೆ ಬರ್ಬೇಕು. ಖಂಡಿತ. ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ಆಲ್ಮೋಸ್ಟ್ ಇದೆ ಸರ್, ನಿಮ್ಗೆ 60 ವೆಹಿಕಲ್ ಗಾಡಿ ಸಿಗುತ್ತೆ ಸರ್. ಅಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಆಟೋಮೆಟಿಕ್ ಇಂದ ಹೋಗೋಣ ಸರ್. ಡಸ್ಟರ್ ಇದು RXL ಆಟೋಮೆಟಿಕ್ ಬರುತ್ತೆ ನಿಮ್ಗೆ. 2016 ಮಾಡಲ್, ಅದು ಕೂಡ ಡೀಸೆಲ್. ಸೊ ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಬರಲ್ಲ, ಮೈಲೇಜ್ ಬರಲ್ಲ ಅಂತ ಸುಮಾರು ಜನ ಹೋಗಲ್ಲ. ಸೊ ಡಸ್ಟರ್ ಅಲ್ಲಿ ಅದು ಡೀಸೆಲ್ ಇದೆ, ಆಟೋಮೆಟಿಕ್ ಬೇಡ ಅಂದ್ರೆ ನಿಮ್ಗೆ 18 to 20 ವರೆಗೂ ನಿಮ್ಗೆ ಆಟೋಮೆಟಿಕ್ ಇದ್ದು ಕೂಡ ಡೀಸೆಲ್ ಮೈಲೇಜ್ ಬರುತ್ತೆ. ಡ್ರಿವನ್ ಆಗಿರೋ ಸರ್ ಅಂದ್ರೆ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 70,000 ಓಡಿದೆ ಸರ್. 70,000 74,000 ಡ್ರಿವನ್ ಆಗಿದೆ ಸರ್. ಓಕೆ. ಅಂಡ್ ಇಂಟೀರಿಯರ್ ನೋಡಬಹುದು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಯಾವ್ದೋ ತರ ಕೆಲಸ ಇಲ್ಲ ಸರ್. ಗಾಡಿ ನಿಮ್ಗೆ ಸರ್ಟಿಫೈಡ್ ಇದೆ, 4 ಟೈರು ಚೆನ್ನಾಗಿದೆ. ಗಾಡಿ ತಗೊಳಿದ್ಮೇಲೆ ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಯಾವ್ದೋ ತರ ಕೆಲಸ ಇಲ್ಲ ಸರ್. ಗಾಡಿ ತಗೋಬೇಕು, ಓಡಿಸ್ಬೇಕು ಸರ್ ಅಷ್ಟೇ. ಓಡಿಸಕ್ಕಾಗಲ್ಲ, ಬಟ್ ಡೀಸೆಲ್ ಹಾಕಿ ಓಡಿಸ್ಬೇಕು ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಖಂಡಿತ ಕಮ್ಮಿ ಮಾಡಿ ಕೊಡ್ತೀನಿ. 16 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡು ಬನ್ನಿ ನೀವು. ಬೇಡ ಅಂದ್ರೆ 7.5 ಲಕ್ಷ ಮಾರ್ತಾವ್ರ. ಫೈನಲ್ ಟು ಫೈನಲ್ 6,65,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,60,000 ಡಿಮಾಂಡೆಡ್ ವೆಹಿಕಲ್ ಸರ್. ಟಾಟಾ ಬ್ರಾಂಡ್ ಅಲ್ಲಿ ಆಲ್ಟ್ರೋಸ್ ಸರ್. ಆಲ್ಟ್ರೋಸ್ 2021 ಮಾಡಲ್ ಸರ್. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಗಾಡಿದು ಟೋಟಲ್ ಎಲ್ಲ ಸೇರಿ 10 ಲಕ್ಷ ಬೀಳುತ್ತೆ ಸರ್. ಸೊ ನಮ್ಮ ಹತ್ರ ಬಂದ್ಬಿಟ್ಟು ಇದು 2021 ಮಾಡಲ್. ಸೊ ಬರೀ ನಿಮ್ಗೆ 36,000 ಓಡಿದೆ. ಸೊ ಹೊಸ ಗಾಡಿ ಫೀಲಿಂಗ್ ಇರುತ್ತೆ, ಕಮ್ಮಿ ಓಡಿರೋ ಗಾಡಿ. ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ. ಸೊ ಯಾವ್ದೋ ತರ ಕೆಲಸ ಇಲ್ಲ, ಏನು ಡೆಂಟಿಂಗ್ ಪೇಂಟಿಂಗ್ ಕೆಲಸ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಈ ಗಾಡಿ ಕೂಡ ನಿಮ್ಗೆ ಅಷ್ಟೇ ಸರ್. ಈ ಗಾಡಿ ಬರೀ 6,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 6,45,000 2021 ಮಾಡಲ್ಲ, ಬರೀ 36,000 ಹೊಡಿದ್ರೆ ಮಾರ್ಕೆಟ್ ನೀವು ಚೆಕ್ ಮಾಡ್ಕೊಂಡ್ ಬನ್ನಿ. 7,500 ಸೇಲ್ ಮಾಡ್ತಾವ್ರೆ. ಖಂಡಿತ. ನೆಕ್ಸ್ಟ್ I20 ಹೋಗೋದಾದ್ರೆ ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಒಂದು ವೆಹಿಕಲ್ ಇರೋದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ನೋಡಬಹುದು. ಅಂಡ್ ಡುವಲ್ ಟೋನ್ ಅಲ್ಲಿ ಬರುತ್ತೆ, ರೆಡ್ ಕಲರ್ ಅಲ್ಲಿ. ಕರ್ನಾಟಕ ಅಷ್ಟೇ ಸೇಲ್ ಮಾಡ್ತಾರೆ ಸರ್. ಹೌದು ಸರ್. 2019 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಡ್ಯುವಲ್ ಕಲರ್. ನಿಮ್ಗೆ ಗಾಡಿ ಚೆಕ್ ಮಾಡ್ಕೋಬಹುದು, ಯಾವ್ದೋ ತರ ಕೆಲಸ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿ 2019 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ I20 ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊ ಬರ್ಬೋದು. ಬೇಡ ಅಂದ್ರೂ 10 8 ಲಕ್ಷವರೆಗೂ ಮಾರ್ತಾವ್ರ. 787,790 ವರೆಗೂ. ಸೊ ನಮ್ಮ ಹತ್ರ ಇದು ಬರೀ 6,40,000 ಕ್ಲೋಸ್ ಮಾಡಿ 6,40,000 ಅದು 19 ಮಾಡಲ್ ಗಾಡಿ ಸರ್. ಲೋನ್ ಕೂಡ ಅವೈಲೇಬಲ್ ಇದೆ ಸರ್. ಸೊ ಲೋನ್ಗೆ ನಿಮ್ಗೆ ಏನಾದ್ರು ಸ್ಯಾಲರಿಡ್ 25,000 ರೂಪಾಯಿ ಸ್ಯಾಲರಿ ಬರ್ತಾ ಇದೆ ಅದ್ರ ಮೇಲೆ. ಸೊ ಸ್ಯಾಲರಿ ಸ್ಲಿಪ್ ಎಲ್ಲ ಇದ್ರೆ 0 ಡೌನ್ ಪೇಮೆಂಟ್. ಯಾವ್ದೋ ತರ ನೀವು ಡೌನ್ ಪೇಮೆಂಟ್ ಕಟ್ಟದಿರಲ್ಲ, ನಮ್ಮ ಕಡೆಯಿಂದ ನಾವು 0 ಡೌನ್ ಪೇಮೆಂಟ್ ಲೋನ್ ಮಾಡಿ ಕೊಡ್ತೀವಿ. ಇನ್ ಕೇಸ್ ನೀವು ಸ್ಯಾಲರಿಡ್ ಇಲ್ಲ, ಇನ್ಕಮ್ ಇದೆ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, 1 ಇಂದ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಯಾವ ಗಾಡಿ ಆದ್ರೂ ಎತ್ಕೊಂಡು ಹೋಗಿ. ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ 2014 ಮಾಡಲ್ ZX ಟಾಪ್ ಎಂಡ್ ಬರುತ್ತೆ. ಯಾವ್ದೋ ತರ ಕೆಲಸ ಇಲ್ಲ, 4 ಟೈರ್ ಹೊಸದಿದೆ. ಸೊ ಗಾಡಿ ನಿಮ್ಗೆ ತುಂಬಾ ಚೆನ್ನಾಗಿದೆ, ನೋಡಬಹುದು ಸರ್. ಓಕೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. 49,000 ಓಡಿರೋ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಹಾಕಿದಾರೆ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟ್. ಅಂಡ್ 2014 ಗೆ ಏನ್ ಕೋಟಿಂಗ್ ಮಾಡ್ತಿರೋದು ಸರ್? 14 ಆಲ್ಮೋಸ್ಟ್ ನಿಮ್ಗೆ 380 395 ಹಾಕೋರ. ನಮ್ಮ ಹತ್ರ ಬರೀ 3,15,000 ಕ್ಲೋಸ್ ಮಾಡಿ 3,15,000 ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ ಅಂತ. ಹೌದು ಸರ್. ನೆಕ್ಸ್ಟ್ ಸರ್ ಟಾಟಾ ಟಿಗೋರ್.
ಸೊ ಆಲ್ಮೋಸ್ಟ್ ಟಾಟಾ ಟಿಯಾಗೋ ಆದ್ಮೇಲೆ ಟಾಟಾ ಟಿಗೋರ್ ಅಪ್ಡೇಟ್ ಆಗಿದ್ದು. ಸೊ ಟಾಟಾ ಟಿಗೋರ್ ಸುಮಾರು ಜನ ಕೇಳ್ತಾವ್ರ, ಈ ಕಲರ್ ಅಂತೂ ಡಿಮಾಂಡ್ ಅಂತ ಹೇಳ್ಬೋದು. ಸೊ 2017 ಮಾಡಲ್ ಗಾಡಿ, ಈ ಗಾಡಿಯಲ್ಲಿ ಅಷ್ಟೇ ಸರ್ ಯಾವ್ದೋ ತರ ಕೆಲಸ ಇಲ್ಲ. ಸೊ ತಗೊಂಡು ಜಸ್ಟ್ ಓಡಿಸ್ಬೇಕು ಸರ್ ಅಷ್ಟೇ. ಓಕೆ, ಅಂಡ್ ಆಫ್ಟರ್ ಡ್ರಿವನ್ ಸರ್? ಡ್ರಿವನ್ ಇದು 65,000 ಡ್ರಿವನ್ ಆಗಿದೆ ಸರ್. ಪ್ರೈಸಿಂಗ್ ಸರ್ ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನೀವು ಚೆಕ್ ಮಾಡ್ಕೊಂಡ್ ಬನ್ನಿ, ಬೇಡ ಅಂದ್ರೂ 5,500 ಮೇಲೆ ಮಾರ್ತಾವ್ರ. 4,70,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಸ್ಕೋಡಾ ಸೂಪರ್ ಸರ್, MH ನಂಬರ್ ಇದು. ಸೊ 2011 ಮಾಡಲ್ ಗಾಡಿ, NOC ಬಂದಿದೆ, NOC ಅವೈಲೇಬಲ್ ಇದೆ. ಸೊ ಈ ಗಾಡಿ ನಿಮ್ಗೆ ಬರೀ ಸನ್ರೂಫ್ ಇರೋ ಸಮೇತ ಸ್ಕೋಡಾ ಸೂಪರ್ ಎಲಿಗೆನ್ಸ್ ಟಾಪ್ ಅಂಡ್ ಬರುತ್ತೆ. ಸೊ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ. ಈ ಗಾಡಿ ಬರೀ ನಿಮ್ಗೆ NOC ಸಮೇತ 3.5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. 3,50,000 ವಿತ್ NOC. ಕರ್ನಾಟಕ ಬೇಕಂದ್ರೆ ಸರ್ ಪ್ರೈಸಿಂಗ್ ಎಕ್ಸ್ಟ್ರಾ ಆಗುತ್ತೆ ಸರ್. ಸೊ ಡೆಲ್ಲಿ ನಂಬರ್ NOC ಬಂದಿದೆ, ರೆಡಿ ಇದೆ, ಹಂಗೆ ತಗೊಂಡು ಓಡಿಸಬಹುದು. ಅಥವಾ ನಿಮ್ಗೆ ಏನಾದ್ರೂ ಕರ್ನಾಟಕ ಬೇಕಂದ್ರೆ ಕೂಡ ಮಾಡಿಸ್ಕೊಡ್ತೀನಿ, ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರ ಸರ್ ಡಿಸೈರ್ ಹೋಗೋಣ ಸರ್. ಡಿಸೈರ್ ಹೋಗೋಣ ಸರ್. 2013 ಮಾಡಲು VT ಪೆಟ್ರೋಲ್ ಬರುತ್ತೆ. ಸೊ ಗಾಡಿಯಲ್ಲಿ ಟೈರ್ ಚೆಕ್ ಮಾಡ್ಬೋದು, 80% ವರೆಗೂ ಟೈರ್ ಇದೆ. ಈ ಗಾಡಿ ಕೂಡ ಅಷ್ಟೇ ಸರ್, ಜಸ್ಟ್ ತಗೊಂಡು ಓಡಿಸಬೇಕು, ಯಾವ್ದೋ ತರ ಅಡಿಷನಲ್ ಖರ್ಚು ಮಾಡೋದೇನಿಲ್ಲ ಸರ್. VXA ವೇರಿಯಂಟ್ ಪೆಟ್ರೋಲ್ ಬರುತ್ತೆ. ಡೀಸೆಲ್ ಅಂತೂ ಸುಮಾರು ಸಿಗ್ತಾ ಇದೆ ಸರ್, ಮಾರ್ಕೆಟ್ ಅಲ್ಲಿ ಲೀಸ್ಟ್ ಇದೆ. ಸೊ ನಾರ್ಮಲ್ ನೀವು OLX ಓಪನ್ ಮಾಡಿ ಸರ್ಚ್ ಮಾಡಿದ್ರೆ ಕೂಡ ಸಿಗ್ಬಿಡುತ್ತೆ, ಸುಮಾರು ಇದೆ ಡೀಸೆಲ್. ಸೊ ಪೆಟ್ರೋಲ್ ಹುಡುಕ್ತಾ ಇರೋರಿಗೆ ಪೆಟ್ರೋಲ್ ಅವೈಲೇಬಲ್ ಇದೆ, ಬಂದು ಚೆಕ್ ಮಾಡಬಹುದು. ಪ್ರೈಸಿಂಗ್ ಸರ್ ಈ ಗಾಡಿ ಪ್ರೈಸಿಂಗ್ ಬರೀ 4,20,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,20,000 ಗೆ ಶಿಫ್ಟ್ ಡಿಸೈರ್ ಕೊಡ್ತೀನಿ. ಬಂದ್ರೆ ಏನಾದ್ರು ಬರ್ಲಿ ಸರ್, ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಸರ್ ಇದು ಗ್ರ್ಯಾಂಡ್ ಐಟನ್ ಆಪ್ಷನಲ್ ಬರುತ್ತೆ, ಬಟನ್ ಸ್ಟಾರ್ಟ್ ಸಮೇತ ಇರುತ್ತೆ. ಆಸ್ಟಾ ಟಾಪ್ ಎಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಅದ್ರ ಜೊತೆ ಆಟೋಮೆಟಿಕ್ ಸಿಗುತ್ತೆ. ಆಟೋಮೆಟಿಕ್ ಸಿಟಿ ಅವರಿಗೆ ಒಂದು ಬೆಸ್ಟ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ಗಾಡಿ ಆಸ್ತಾದಲ್ಲಿ ಗ್ರ್ಯಾಂಡ್ ಐಟನ್ ಬೇಕು ಅನ್ನೋರಿಗೆ ಈ ಗಾಡಿ ನೀವು ಅದು ಆಪ್ಷನಲ್ ಸರ್. ಅದೇ ಈ ಗಾಡಿ ಆಫ್ ಮಾಡಬಹುದು ನೀವು. ಅಂಡ್ ಡ್ರಿವನ್ ಆಗಿರೋ ಸರ್ ಆಲ್ಮೋಸ್ಟ್ ಇದು 60,000 ಸಮಥಿಂಗ್ ಡ್ರಿವನ್ ಆಗಿದೆ ಸರ್. 60,000 ಓಡಿರೋ ಗಾಡಿ ಅಂತ ಹೇಳ್ತಿದ್ದೀನಿ. ಅಂಡ್ ಪ್ರೈಸ್ 2015 ಮಾಡಲ್ ಗ್ರ್ಯಾಂಡ್ ಐಟನ್ ಆಸ್ಟಾ ಆಟೋಮೆಟಿಕ್ ಸರ್. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಬನ್ನಿ ಏನ್ ಹಾಕೋರ ಅಂತ, ಬೇಡ ನನ್ಗೆ, ಆದ್ರೂ ನಾನು 80,000 ಕಮ್ಮಿ ಮಾಡಿ 4,40,000 ಗೆ ಕೊಡ್ತೀನಿ ಸರ್. 4,40,000 ಅಂದ್ರೆ ಮ್ಯಾನ್ಯುವಲ್ ಏನಾದ್ರು ನೋಡ್ತಾ ಇದೀರಾ ಸರ್, ಬರೀ 2,70,000 ಕೊಟ್ಬಿಟ್ಟು ತಗೊಂಡೋಗ್ಲಿ. ಮಾಡಲು 2011 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ, ಯಾವ್ದೋ ತರ ಡೆಂಟಿಂಗ್ ಪೇಂಟಿಂಗ್ ಕೆಲಸ ಇಲ್ಲ. ಓನರ್ ತುಂಬಾ ಚೆನ್ನಾಗಿದೆ ಸರ್, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ನೆಕ್ಸ್ಟ್ ಮೊಬಿಲಿಯೋ ಬೇಕಂದ್ರೆ 7 ಸೀಟರ್ ಸರ್. ಹೋಂಡಾ ಮೆಬಿಲಿಯೋ 7 ಸೀಟರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರ ಗಾಡಿಯಲ್ಲಿ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. 7 ಸೀಟರ್ ಗಾಡಿ ಮೆಬಿಲಿಯೋ ಪೆಟ್ರೋಲ್, ಒಳ್ಳೆ ಮೈಲೇಜ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಪರ್ಸನಲ್ ಆಗಿ ನಾನು ಯೂಸ್ ಮಾಡಿದೀನಿ, ಓಡಿಸ್ಬಿಟ್ಟು ಮೈಲೇಜ್ ಒಳ್ಳೆ ಬರುತ್ತೆ. 7 ಸೀಟರ್ ಗಾಡಿ ಹೋಂಡಾ ಮೆಬಿಲಿಯೋ ಯಾರು ನೋಡ್ತಾ ಇದೀರಾ ಎಲ್ಲ ಆಪ್ಷನ್ ಬರುತ್ತೆ. ಬರೀ 5,55,000 ಕ್ಲೋಸ್ ಮಾಡಿ ಕೊಡ್ತೀನಿ. 5,55,000. 2016 ಮಾಡಲ್ ಗಾಡಿ ಸರ್. 14 ಮಾಡಲ್ ಗಾಡಿನ 5,500 ಮಾರ್ತಾ ಅವ್ರೆ, ನಾನು 16 ಮಾಡಲ್ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ, ನೆಕ್ಸ್ಟ್ ಟಿಯಾಗೋ. ಟಾಟಾ ಟಿಯಾಗೋ ನಿಮ್ಗೆ 2017 16 17 ಮಾಡಲ್ ಬರುತ್ತೆ. ಸೊ ಲೋ ಬಜೆಟ್ ಏನಾದ್ರು ಟಾಟಾ ಟಿಯಾಗೋರ್ ಬೇಡವಾ, ಟಾಟಾ ಟಿಯಾಗೋ ಬೇಕಾ? ಸೊ ಬಂದ್ ನೋಡಿ, ಟಾಟಾ ಗಾಡಿ ಅಂತೂ ಏನ್ ಮಾತಾಡಂಗೆ ಇಲ್ಲ ಸರ್. ಟಾಟಾ ಗಾಡಿಯಲ್ಲಿ ಯಾವ ಗಾಡಿ ಆದ್ರೂ ತಗೊಳ್ಳಿ, 100% ಸರ್ಟಿಫೈಡ್ ಗಾಡಿ ಕೊಡ್ತಾ ಇದೀವಿ. ಸೊ ಈ ಗಾಡಿ ಬಂದ್ಬಿಟ್ಟು 4,40,000 16 ಮಾಡಲ್ ಟಾಟಾ ಟಿಯಾಗೋ ಕ್ಲೋಸ್ ಮಾಡಿ ಕೊಡ್ತೀನಿ. 4,40,000 ಸರ್. ಒಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು ಸರ್? ಸರ್ ಬರ್ಲಿ, ಮುಂದೆ ಬರ್ಲಿ, ಮಾಡ್ಕೊಡ್ತೀನಿ. ಟಾಟಾದಲ್ಲಿ ಇನ್ನೂ 2 ನೆಕ್ಸಾನ್ ಬರ್ತಾ ಇದೆ. ಸೊ ಬ್ಲೂ ಒಂದು, ರೆಡ್ ಒಂದು. ಟಾಟಾದಲ್ಲಿ ನೆಕ್ಸಾನ್ ಯಾರು ನೋಡ್ತಾ ಇದೀರಾ, ಸೊ ನೆಕ್ಸಾನ್ ನೋಡ್ಬೋದು. ಮತ್ತೆ ಈ ವಿಡಿಯೋದಲ್ಲಿ XCV ಇಲ್ಲ, XCV1 ಬರ್ತಾ ಇದೆ. ಅದ್ರ ಸಮೇತ ನಿಮ್ಗೆ ಹೋಂಡಾ ಸಿಟಿ 2 ಇನ್ನು ಮತ್ತೆ ಹೋಂಡಾ ಸಿಟಿ ಬರ್ತಾ ಇದೆ, ವರ್ನಾ ಬರ್ತಾ ಇದೆ. ಸೊ ವಿಡಿಯೋ ನೋಡ್ತಾ ಇದೀರಾ, ಈ ವಿಡಿಯೋದಲ್ಲಿ ನಿಮ್ ನೋಡ್ತಾ ಇರೋದು ಗಾಡಿ ಇಲ್ಲ ಅಂದ್ರೆ ಫೋನ್ ಹಾಕಿ ವಾಟ್ಸ್ಆಪ್ ಮಾಡಿ, ನಮ್ಮ ಹತ್ರ ಸ್ಟಾಕ್ ಇರೋದು ನಿಮ್ಗೆ ಹೊಸ ಸ್ಟಾಕ್ ಕಳ್ಸಿಕೊಡ್ತೀನಿ. ಎಸ್ ಸರ್. ನೆಕ್ಸ್ಟ್ ಮತ್ತೊಂದು ಹೋಂಡಾ ಬ್ರ್ಯಾಂಡ್ ಅಲ್ಲಿ ಜಾಜಿ ಹೋಗೋದಾದ್ರೆ ಸರ್? ಸರ್ 2015 ಮಾಡಲು ಸಿಂಗಲ್ ಓನರ್, 65,000 ಡ್ರೈವನ್ ಆಗಿದೆ, ಟೈರ್ ಎಲ್ಲ ಚೆನ್ನಾಗಿದೆ. ಸೊ ಹೋಂಡಾ ಜಾಜ್ 15 ಮಾಡಲ್ ಸಿಂಗಲ್ ಓನರ್, ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಸರ್. ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ 70,000 ಕಮ್ಮಿ ಮಾಡಿ 5,25,000 ಗೆ ಕ್ಲೋಸ್ ಮಾಡಿ 5,20,000 ಏನಾದ್ರೂ ಸ್ಕೋಡಾ ಡೀಸೆಲ್, ಸ್ಕೋಡಾ ರಾಪಿಡೋ ಮ್ಯಾನ್ಯುವಲ್ ವೇರಿಯಂಟ್ ಡೀಸೆಲ್ ನೋಡ್ತಾ ಇದೀರಾ, 14 ಮಾಡಲ್ ಗಾಡಿ ಸರ್. 4,10,000 ಗೆ ಫೈನಲ್ ಕ್ಲೋಸ್ ಮಾಡಿ 4,10,000 ಅದು ಡೀಸೆಲ್ ಗಾಡಿ, ಸ್ಕೋಡಾ ರಾಪಿಡ್. ನಿಮಗೆ ಮೈಲೇಜ್ ಅಲ್ಲೂ ಚೆನ್ನಾಗಿ ಬರುತ್ತೆ. ಮತ್ತೆ ಡೀಸೆಲ್ ಅಲ್ಲಿ ಏನಾದ್ರೂ ಆಟೋಮೆಟಿಕ್ ಹುಡುಕ್ತಾ ಇದೀರಾ, ನ್ಯೂ ಶೇಪ್ ಸ್ಕೋಡಾ ರಾಪಿಡ್ 2016 ಮಾಡಲು, ಬರೀ 5,45,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಪೋಲೋ. ಸರ್ ಪೋಲೋ 2016 ಮಾಡಲ್ ಪೋಲೋ ಸರ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ ಬರುತ್ತೆ. 5,40,000 ಗೆ ಈ ಗಾಡಿ ಕೂಡ ಕ್ಲೋಸ್ ಮಾಡಿ 5,40,000 ಸರ್. ಯಾವ ವೇರಿಯಂಟ್ ಕಂಫರ್ಟ್? ಹೌದು ಸರ್. ಮತ್ತೆ ಏನಾದ್ರೂ 540 ಗೆ ಇನ್ನೊಂದು ಗಾಡಿ ಕೊಡ್ತೀನಿ ಸರ್. WRV 2018 ಮಾಡಲು, ಚಾಲೆಂಜಿಂಗ್ ಪ್ರೈಸ್ ಸರ್. 5,40,000 ಏನೋ 6,40,000 ಯಾರು ಕೊಡಲ್ಲ, ನಾನು 5,40,000 ಗೆ WRV 18 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಸರ್? ಖಂಡಿತ ಸರ್, ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಅದ್ರ ಸಮೇತ ನಿಮ್ಗೆ ಏನಾದ್ರು 7 ಸೀಟರ್ ಎರ್ಟಿಗಾ ನೋಡ್ತಾ ಇದ್ದೀರಾ, 2016 ಮಾಡಲ್ 7 ಸೀಟರ್ ಎರ್ಟಿಗಾ, ಡೀಸೆಲ್ ಸುಮಾರು ಇದೆ, ಪೆಟ್ರೋಲ್ ನೋಡ್ತಾ ಇರೋರಿಗೆ ಸ್ಟಾಕ್ ಇದೆ, ಬಂದ್ ಚೆಕ್ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, 36,000 ಓಡಿದೆ ಗಾಡಿ. ಬರೀ 36,000 ಶೋರೂಮ್ ಹಿಸ್ಟ್ರಿ ಎಲ್ಲ ರಿಕಾರ್ಡೆಡ್ ಸಮೇತ ಇದೆ. ಸಿಂಗಲ್ ಓನರ್ ಗಾಡಿ ಸರ್, ಏನೋ ಮಾತಾಡಂಗ ಇಲ್ಲ. ಪೆಟ್ರೋಲ್ 2016 ಮಾಡಲ್, ಮಾರ್ಕೆಟ್ ನಿಮ್ಗೆ 8 ಲಕ್ಷವರೆಗೂ ಮಾರ್ತಾವ್ರೆ.
6,95,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 6,95,000 ವೇರಿಯಂಟ್ ಸರ್ ವಿಟಿ ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ VXI ಬರುತ್ತೆ. ಓಕೆ VXI ವೇರಿಯಂಟ್. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಫಿಗೋ ಸರ್, ಫಿಗೋ. ಓಕೆ ಸೊ ಫೋರ್ಡ್ ಫಿಗೋ 2016 ಮಾಡಲ್. ಯಾರೆಲ್ಲ ನ್ಯೂ ಶೇಪ್ ಅಲ್ಲಿ ನೋಡ್ತಾ ಇದ್ದೀರಾ, 2016 ಮಾಡಲ್ ಫೋರ್ಡ್ ಫಿಗೋ. ಸೊ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್, ಯಾವ್ದೇ ತರ ಕೆಲಸ ಇಲ್ಲ ಗಾಡಿಯಲ್ಲಿ. 4,45,000 ಕ್ಲೋಸ್ ಮಾಡಿ ಕೊಡ್ತೀವಿ. 4,40,000 ಹಾಗೆ ರೆಡ್ ಕಲರ್ ಅಲ್ಲಿ ಬೊಲೆನೋ ನೋಡೋರಿಗೆ ಒಂದು ಇವಾಗ ಫೆಬ್ರವರಿ ಮಂತ್ ಸರ್, ಫೆಬ್ರವರಿ ಮಂತ್ ಅಂತ ನಾನು 1, 2, 3, 4, 5, 6, 8 ಕಲರ್ ಇದೆ ಸರ್ ರೆಡ್ ಅಲ್ಲಿ. ರೆಡ್ ಅಲ್ಲಿ 8 ಗಾಡಿ ಇದೆ. 2018 ಮಾಡಲ್ ಬೆಲೆನೋ ಡೆಲ್ಟಾ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಗಾಡಿ. ಸೊ ಯಾರೆಲ್ಲ ನಿಮ್ಗೆ 18 ಮಾಡಲ್ ಗಾಡಿ ಹುಡುಕ್ತಾ ಇದ್ದೀರಾ, ಸೊ ಬಂದು ನೋಡ್ಬೋದು. ಓಕೆ ಓ ಡ್ರಿವನ್ ಆಗಿರೋದು ಸರ್ ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ 57 ಸಮಥಿಂಗ್ ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ ನೋಡಬಹುದು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲ್ಸ್, A to Z ಫೀಚರ್ಸ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ರೆಡ್ ಕಲರ್ ಅಲ್ಲಿ ಸರ್ ಬೆಸ್ಟ್ ಪ್ರೈಸ್ ಸರ್ ಈ ಸರ್ತಿ. ಸರ್ 18 ಮಾಡಲ್ ಬೆಲೆನೋ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ ಏನಿದೆ ಅಂತ. ಏನ್ ಮಾರ್ಕೆಟ್ ಇದೆ, ಎಲ್ಲಾದ್ರೂ ನಿಮ್ಗೆ 6 ಲಕ್ಷ ಕೊಡ್ತಾ ಇದ್ದೀರಾ, ನಾನು 5 ಲಕ್ಷ ಕೊಡ್ತೀನಿ. ಇದಂತೂ ಗ್ಯಾರಂಟಿ ಚಾಲೆಂಜಿಂಗ್ ಪ್ರೈಸ್. ಫೈನಲ್ 5,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,90,000 ಕ್ಲೋಸ್ ಮಾಡಿ ಕೊಡ್ತೀನಿ. 2018 ಮಾಡಲ್ ಬೆಲೆನೋ ಸರ್. ನೆಕ್ಸ್ಟ್ ಸರ್ ನಿಮ್ಗೆ ವಿಟಿ ಪೆಟ್ರೋಲ್ ಗಾಡಿ, ವರ್ನಾ ಫ್ಲೋಡಿಕೋ SX ಟಾಪ್ ಎಂಡ್ ಬರುತ್ತೆ, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ. ಸೊ ಗಾಡಿ ಚೆಕ್ ಮಾಡಬಹುದು ಸರ್. ಓಕೆ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. A to Z ಫೀಚರ್ಸ್ ಬರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಹೌದು ಸರ್, ಪೆಟ್ರೋಲ್ ವೇರಿಯಂಟ್. ಡ್ರಿವನ್ ಆಗಿರೋದು ಅಂದಾಜು ಆಲ್ಮೋಸ್ಟ್ 70 ಸಮಥಿಂಗ್ ಓಡಿದೆ ಸರ್. ಪ್ರೈಸಿಂಗ್ ಸರ್ ವರ್ನಾ 14 ಮಾಡಲ್ SX ಟಾಪ್ ಎಂಡ್ ಬೇಡ ಅಂದ್ರೆ ನಿಮ್ಗೆ ಗಾಡಿ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ, 6.5 ಗಂಟೆ ಮಾರ್ತಾವ್ರೆ. 5,25,000 ವರ್ನಾ ಫ್ಲೂಡಿಕೋ SX ಟಾಪ್ ಅಂಡ್ ಗಾಡಿ ಕೊಡ್ತಾ ಇದೀನಿ, ತಗೊಂಡೋಗ್ಲಿ ಸರ್. 5,20,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಕಡಿಮೆ ಮಾಡಿ ಹೇಳ್ತಾ ಇದೀನಿ ಆಲ್ಮೋಸ್ಟ್. ಓಕೆ ನೆಕ್ಸ್ಟ್ ಸರ್ ಹೋಂಡಾ ಜಾಸ್ ಮತ್ತೊಂದು 2016 ಮಾಡಲ್ ಟಾಪ್ ಅಂಡ್ ಬರುತ್ತೆ, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಸೊ ಅಥವಾ ನಿಮ್ಗೆ ಮೆರೂನ್ ಬೇಡವಾ, ಗ್ರೇ ಬೇಕಾ, ಸೊ ಬಂದ್ ನೋಡ್ಕೊಂಡು ಸೇಮ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 5,25,000 ತಗೊಂಡೋಗ್ಬೋದು. 5,25,000 ಆಲ್ಮೋಸ್ಟ್ ಲೋನ್ ಏನಾದ್ರು 0 ಡೌನ್ ಪೇಮೆಂಟ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಡಸ್ಟರ್ ಸರ್ ಡಸ್ಟರ್ ಮ್ಯಾನ್ಯುವಲ್ ನೋಡ್ತಾ ಇದ್ದೀರಾ, 2018 ಮಾಡಲ್ RXL ಟಾಪ್ ಅಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ. ಸೊ ಗಾಡಿ ಚೆಕ್ ಮಾಡಿ 2018 ಮಾಡಲ್ ಇಂಟೀರಿಯರ್ ಎಲ್ಲ ಹೆಂಗಿದೆ ಅಂತ. ಇಂಟೀರಿಯರ್ ತೋರಿಸ್ತಿದೆ ನಿಮ್ಗೆ ಯಾವ ತರ ಬರುತ್ತೆ. ಸೊ ಪೆಟ್ರೋಲ್ ಯಾರು ನೋಡ್ತಾ ಇದ್ದೀರಾ, ಡಸ್ಟರ್ ಅಲ್ಲಿ ನೋಡ್ಬೋದು. ಓಕೆ ಅಂಡ್ ಓಡಿರೋದು ಸರ್ ಇದು ಕೂಡ ಅಷ್ಟು ಸರ್, ನಿಮ್ಗೆ 42,000 ಏನೋ ಸಮಥಿಂಗ್ ಓಡಿದೆ. ಓಕೆ 42,000. ಪ್ರೈಸಿಂಗ್ ಸರ್ ಈ ಗಾಡಿ ಪೆಟ್ರೋಲ್ 2018 ಮಾಡಲ್ RXL ಟಾಪ್ ಅಂಡ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಈ ಗಾಡಿ ಕೂಡ ಅಷ್ಟೇ ಸರ್, ನಿಮ್ಗೆ 6,65,000 ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ XUV. ಸೊ XUV ಬಂದ್ಬಿಟ್ಟು 2014 ಮಾಡಲ್. ಸೊ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 6,85,000 ಕ್ಲೋಸ್ ಮಾಡಿ 6,85,000 W8 ವೇರಿಯಂಟ್ ಬರುತ್ತೆ. 2014 ಮಾಡಲ್ ಸೆಕೆಂಡ್ ಓನರ್. ಡ್ರಿವನ್ ಸರ್ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ 90,000 ಹೊಡಿದೆ ಸರ್. ರೆಕಾರ್ಡೆಡ್. ಎಸ್ ಸರ್. ಸಿಯಾಜ್ ಹೋಗೋಣ ಸರ್. ಮಾರುತಿದಲ್ಲಿ ನಿಮ್ಗೆ ಎರ್ಟಿಗಾ ಬೇಡವಾ, ಸೆಡನ್ ಅಲ್ಲಿ ಸಿಯಾಜ್ ಬೇಕಾ, ವಿಟಿ ಪೆಟ್ರೋಲ್ ಗಾಡಿ ನಿಮ್ಗೆ ಸಿಗ್ಬಿಡುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಚೆಕ್ ಮಾಡ್ಬೋದು. ಓಕೆ ಅಂಡ್ ಓನರ್ ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, 2015 ಮಾಡಲ್ ಗಾಡಿ. ಸೊ ಯಾರೆಲ್ಲ ಸೆಡನ್ ಅಲ್ಲಿ ಮಾರುತಿ ನೋಡ್ತಾ ಇದ್ದೀರಾ, ಸಿಯಾಜ್ಗೆ ಹೋಗ್ಬೋದು. ಸೊ ಈ ಗಾಡಿ ನಿಮ್ಗೆ 5,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಮತ್ತೆ ರ್ಯಾಪಿಡ್ ಏನಾದ್ರು ಸ್ವಲ್ಪ ಲೋ ಬಜೆಟ್, ಇನ್ನೂ ಸ್ವಲ್ಪ ಡೀಸೆಲ್ ಬೇಕು, ಲೋ ಬಜೆಟ್ ರ್ಯಾಪಿಡ್ 2013 ಮಾಡಲ್ ಗಾಡಿ ಬರೀ ನಿಮ್ಗೆ 3,80,000 ಕೊಡ್ತೀನಿ ಸರ್. 3,80,000 ಗಾಡಿ ತಗೊಂಡ್ರೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ ನಿಮ್ಗೆ. ಗಾಡಿ ತಗೊಂಡ್ರೆ ಓಡಿಸೋದಷ್ಟೇ ಸರ್. ನೆಕ್ಸ್ಟ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಕೊರೋಲಾ RT ಸಿಕ್ಬಿಡುತ್ತೆ ಸರ್. ಹೇಳಿ ಸರ್. 2014 ಮಾಡಲ್ G ಟಾಪ್ ಎಂಡ್ ಬರುತ್ತೆ, ನಿಮಗೆ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಬರೀ 4,30,000 ಕ್ಲೋಸ್ ಮಾಡಿ 4,30,000 ಓನರ್ ಸರ್. RT ಸರ್ ಕೊರೋಲಾ ಗಾಡಿ ಇದು ಸೆಕೆಂಡ್ ಓನರ್ ಬರುತ್ತೆ. ನೆಕ್ಸ್ಟ್ ವೆಂಟೋ ಸರ್ 2018 ಮಾಡಲ್ ಗಾಡಿ ಸಿಂಗಲ್ ಓನರ್, ಎಷ್ಟು ಡ್ರಿವೆಂಡ್ ಆಗಿರೋದು ನಿಮ್ಗೆ ಆಲ್ಮೋಸ್ಟ್ 54,000 ಡ್ರಿವೆಂಡ್ ಆಗಿದೆ. ನ್ಯೂ ಶೇಪ್ ಗಾಡಿ ಚೆಕ್ ಮಾಡಿ ಸರ್ ಹೆಂಗಿದೆ. ಅಂಡ್ ಇಂಟೀರಿಯರ್ ನಿಮ್ಗೆ ವೇರಿಯಂಟ್ ಸರ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೀರಿಂಗ್ ಕಂಟ್ರೋಲ್ಸ್. 54,122 ಓಡಿರೋ ಗಾಡಿಗೆ ಕೋಟಿಂಗ್. ಪೆಟ್ರೋಲ್ ಗಾಡಿ ಸರ್ ನಿಮ್ಗೆ 2018 ಮಾಡಲ್. ಸೊ ಮಾರ್ಕೆಟ್ ನಿಮ್ಗೆ 8 ಲಕ್ಷವರೆಗೂ ಮಾರ್ತಾವ್ರೆ. ಸೊ ಈ ಗಾಡಿ ಬಂದ್ಬಿಟ್ಟು 7,45,000 ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ನೆಕ್ಸ್ಟ್ ಸರ್ ಕೂಡ ಸೂಪರ್ 2012 ಮಾಡಲ್ ಕರ್ನಾಟಕ ಗಾಡಿ. ಸೊ ನಿಮ್ಗೆ ಡೆಲ್ಲಿ ಗಾಡಿ ಬೇಡವಾ, ಡೈರೆಕ್ಟ್ ಕರ್ನಾಟಕ ಗಾಡಿನೇ ಬೇಕಾ, ಸನ್ ರೂಫ್ ಟಾಪ್ ಎಂಡ್ ಕೂಡ ಸೂಪರ್ ಎಲಿಗೆನ್ಸ್ ವೇರಿಯಂಟ್. ಸೊ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ.
ಸೊ ಈ ಗಾಡಿ ನಿಮ್ಗೆ ಒಂದು 6,500 ಫೈನಲ್ ಕ್ಲೋಸ್ ಮಾಡಿ 6,50,000 ಫುಲ್ಲಿ ಟಾಪ್ ಅಂಡ್ ಸನ್ರೂಫ್ ಗಾಡಿ ನಿಮ್ಗೆ ಸ್ಕೋಡಾ ಗಾಡಿ ಬೇಕಂತಂದ್ರೆ ಲೋನ್ ಕೂಡ ಅವೈಲೇಬಲ್ ಇದೆ ಸರ್ ಅದಕ್ಕೆ. ಹೌದು ಸರ್ ಆಗುತ್ತೆ. ನೆಕ್ಸ್ಟ್ ಸರ್ i20 ಸರ್ i20 2014 ಮಾಡಲ್ ಎಲೈಟ್ ವೇರಿಯಂಟ್ ಸ್ಪೋರ್ಟ್ಸ್ ಬರುತ್ತೆ ನಿಮ್ಗೆ. ಬ್ಯಾಕ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಡ್ರಿವನ್ ಆಗಿರೋ ಸರ್. ಇದು ಆಲ್ಮೋಸ್ಟ್ 65,000 ಡ್ರಿವನ್ ಆಗಿದೆ. 65,000 ಓಡಿರೋ ಕೋಟಿಂಗ್ ಸರ್. ಈ ಗಾಡಿ ಕೋಟಿಂಗ್ ಬಿಟ್ಟಾಕಿ ಫೈನಲ್ ಟು ಫೈನಲ್ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಜಾಸ್ ಕೊಟ್ರಿ, ಮೊಬಿಲಿಯೋ ಕೊಟ್ರಿ, ಚಿಕ್ಕ ವೆಹಿಕಲ್ ನೋಡೋರಿಗೆ ಹೋಂಡಾ ಬ್ರಿಯೋ ಒಂದಿರೋದು. ಖಂಡಿತ ಸರ್. 2015 ಮಾಡಲ್ ಸಿಂಗಲ್ ಓನರ್ ಬರೀ 36,000 ಡ್ರೈವನ್ ಆಗಿದೆ. ರೆಕಾರ್ಡೆಡ್ ಗಾಡಿ 2015 ಮಾಡಲ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ. ಅದರ್ ಶೋರೂಮ್ ಅಲ್ಲಿ ಬ್ರಿಯೋ ಬರೀ 14 ಮಾಡಲ್ 4,000 ಮೇಲೆ ಮಾರ್ತಾವ್ರೆ. ಸೊ ನಾನು 15 ಮಾಡಲ್ ನಿಮ್ಗೆ 4 ಲಕ್ಷ ಕೊಡ್ತೀನಿ ತಗೊಂಡೋಗ್ಲಿ ಸರ್. 4 ಲಕ್ಷಕ್ಕೆ ಅದು ಸಿಂಗಲ್ ಓನರ್ 36,000 ಡ್ರೈವನ್ ಆಗಿದೆ ಅಷ್ಟೇ. ಓಕೆ ಸರ್. ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಆಲ್ಮೋಸ್ಟ್ 4 ವೆಹಿಕಲ್ ಇಲ್ಲೇ ಲೈನ್ ಆಗಿ ನಿಲ್ಸಿದಾರ ಸರ್. ಹೌದು ಸರ್. ಅಂಡ್ ಫಸ್ಟ್ ಗಾಡಿ ಇಯಾನ್ ಹೋಗೋಣ ಸರ್ ಹೇಳಿ. ಸರ್ 2013 ಮಾಡಲ್ ಬರೀ 2,60,000 2,45,000 ಕ್ಲೋಸ್ ಮಾಡಿ 2,45,000ಕ್ಕೆ. ಅಂಡ್ ಇಯಾನ್ ಯಾರು ಹುಡುಕ್ತಿರೋರಿಗೆ 22 ಮೈಲೇಜ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ವೇರಿಯಂಟ್ ಎರಾ ಪ್ಲಸ್ ಗಾಡಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ. ಲೋನ್ ಅವೈಲೇಬಲ್ ಇದೆ ಸರ್. ಇದೆ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟ್ 50,000 ರೂಪಾಯಿ ಕಟ್ರೆ ಲೋನ್ ಆಗುತ್ತೆ ಅದಕ್ಕೆ. ಅಂಡ್ ಚವರ್ಲೆಟ್ ಬೀಟ್ ಇದಕ್ಕೆ 50,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿ ಕೊಡ್ತೀನಿ. ಗಾಡಿ ಬಂದ್ಬಿಟ್ಟು 2017 ಮಾಡಲ್. 17 ಹೌದು. 2012 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ. 2017 ಮಾಡಲ್ ಬರೀ 2,85,000 2,85,000 17 ಮಾಡಲ್ ಚವರ್ಲೆಟ್ ಬೀಟ್. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರ್ ಸರ್. ಇದು ಡೆಲ್ಲಿ ನಂಬರ್ ಸರ್. 2014 ಮಾಡಲ್ VDI ಡೀಸೆಲ್ ಬರುತ್ತೆ. ಹಿಂಗೆ ಬೇಕಾ ಗಾಡಿ NOC ಸಮೇತ 3 ಲಕ್ಷ ಕೊಡಿ. ಕರ್ನಾಟಕ ನಂಬರ್ ಮಾಡಿ ಕೊಡ್ಬೇಕಾ 3,500 ಕೊಡ್ತೀನಿ. 3,50,000ಕ್ಕೆ ಡೀಸೆಲ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ತೋರಿಸಿದೀನಿ. ಡೀಸೆಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಅದು ಕರ್ನಾಟಕ ನಂಬರ್ ಪ್ರೈಸಿಂಗ್ ಹೇಳಿದ್ದಾರೆ. ನೆಕ್ಸ್ಟ್ ಸರ್ ಮತ್ತೊಂದು ಸ್ಕೋಡಾ ಫ್ಯಾಬಿಯಾ ಸರ್. ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಫಸ್ಟ್ 270 ಕೊಡ್ತೀನಿ ಸರ್. 2,70,000 2,70,000 ಕೊಟ್ಬಿಡ್ತೀನಿ.